ಸುಮಾರು 50-60 ವರ್ಷಗಳ ಹಿಂದೆ ಪಂಜಂದಯ ದೈವದ ಒಂದು ಸಾಂದಾಯನ ಇಲ್ಲಿಯ ರಿಪೇರಿಗೋಸ್ಕರ ನಾವೆಲ್ಲ ಊರಿನವರು 4 ದಿವಸದ ಅಷ್ಟಮಂಗಳವನ್ನು ಇಟ್ಟು ಜ್ಯೋತಿಷಿ ಅವರು ಹೇಳಿದ್ರು ಅನೌಪಚಾರಿಕವಾಗಿ, ಇನ್ನು ಮುಂದೆ ಈ ಪರಿವಾರ ದೈವಗಳಲ್ಲಿ ಕೊರಗದನ್ನೇ ಅತ್ಯಂತ ಪ್ರಚಾರ ಬರ್ತಾನೆ. ಪಂಜಂದಾಯನ ಭಂಡಾರಕ್ಕೆ ಕೊರಗದನ್ನ ಹೆಸರು ಹೇಳಿಕೊಂಡೇ ಹಣ ಜಮಾ ಆಗ್ತಾ ಉಂಟು. ಬಹುಶಃ ಇದು ಅದು 100ಕ್ಕೆ 100 ಸತ್ಯ ಆಗಿದೆ. ಇಲ್ಲಿ ಕೊರಗಜ್ಜ ಎನ್ನುವಂತಹ ಒಂದು ದೈವದ ಪ್ರವೇಶ ಅದಕ್ಕೆ ಒಂದು ಕಾರಣ ಇತ್ತು. ಉದ್ಯಾವರದ ದೈವಗಳು ಬಂದು ಇಲ್ಲಿ ಕುತ್ತಾರ ಪದವಿನಲ್ಲಿ ನಾವು ನೆಲೆ ನಿಲ್ಲುತ್ತೇವೆ ಅಂತ ಆದಾಗ ಅವರನ್ನು ಏನು ಮಾಡುವುದಕ್ಕೂ ಇವರಿಗೆ ತೋಚದಂತಹ ಸಂದರ್ಭದಲ್ಲಿ ಕೊರಗಜ್ಜ ದೈವ ಅವ ಮನುಷ್ಯನಾದವನು ದೈವವಾಗಿ ಅವನ ನನಗೊಂದು ನೆಲವೆಲ್ಲಿ ಸಿಗ್ತದೆ ಎಂಬಂತಹ ರೀತಿಯಲ್ಲಿ ಅವನು ಅರಸಿಕೊಂಡು ಬಂದಾಗ ಅಲ್ಲಿ ಇವರನ್ನು ಭೇಟಿಯಾದನು. ಇವರ ಸಮಸ್ಯೆಯನ್ನು ಕೇಳಿದಂತ ಅವನು, ನನಗೆ ನೀವು ಇಲ್ಲಿ ಅವಕಾಶ ಮಾಡಿಕೊಟ್ಟರೆ ಅವರನ್ನು ನಾನು ಇಲ್ಲಿಂದ ಓಡಿಸುತ್ತೇನೆ ಎಂಬಂತಹ ವಾಗ್ದಾನದ ಮೂಲಕವಾಗಿ ಅವರು ಅವನ ವಾಗ್ದಾನಕ್ಕೆ ಒಪ್ಪಿಕೊಂಡು ಆ ತದನಂತರದಲ್ಲಿ ಆ ಕೊರಗಜ್ಜ ದೈವ ನಮ್ಮ ಕುತ್ತಾರಗುತ್ತಿನ ಮನೆಯ ಹಟ್ಟಿಗೆ ಪ್ರವೇಶ ಮಾಡಿ ಅಲ್ಲಿಂದ ಒಂದು ಕಪಿಲೆ ದನದವನ್ನು ಕೊಂಡು ಹೋಗಿ ಆ ಕಪಿಲೆ ದನದವನ್ನು ನೋಡಿದಂತ ಅವರು ಅದರ ಮಾಂಸ ಮತ್ತು ರಕ್ತ ಮಾಂಸಗಳನ್ನು ತೋರಿಸುವ ರೀತಿಯಲ್ಲಿ ಹೋಗುವಾಗ ಅವರು ಅದನ್ನು ಬಿಟ್ಟು ಇಲ್ಲಿಂದ ಹೋದರು. ಆ ನಂತರ ಕೊರಗಜ್ಜನಿಗೆ ನಮ್ಮ ಪಂಜಂದಾಯ ಬಂಟ ಇವರು ಇಲ್ಲಿ ನಮಗೆ ಏನು ಪರ್ವ ಆಗುತ್ತದೋ ಅದೇ ಜಾಗ ಅಲ್ಲಿ ನಿನಗೂ ಒಂದು ಕುತ್ತಾರ ಪದವಿನಲ್ಲಿ ನಾವು ಅದನ್ನು ನಿನಗೆ ಕೊಡುತ್ತೇನೆ, ನೀನು ಅಲ್ಲಿ ನೆಲೆಯಾಗು ಅಂತ ಹೇಳಿ ಕುತ್ತಾರ ಪದವಿನಲ್ಲಿ ಕೊರಗಜ್ಜನ ಕಟ್ಟೆ ಅಂತ ಈಗ ಹೇಳುವಂತ ಆ ಜಾಗದಲ್ಲಿ ಅವನೇ ಹೋಗಿ ಅಲ್ಲಿ ನಿಂತುಕೊಂಡದ್ದು. ಅಲ್ಲಿ ಯಾವುದೇ ಮೂರ್ತಿ ಅಥವಾ ಕಟ್ಟಡ ಇಲ್ಲ. ಸದ್ಯದ ಸ್ಥಿತಿಯಲ್ಲಿ ಈ ಕೊರಗಜ್ಜ ಎನ್ನುವಂತ ದೈವ ಕುತ್ತಾರ ಗುತ್ತಿನಲ್ಲೇ ಇರುವಂತಹ ಪಂಜಂದಾಯ ದೈವದ ಸುತ್ತಳತೆಯಲ್ಲಿ ಯಾವಾಗಲೂ ಸವಾರಿ ಇಲ್ಲಿ ಸುತ್ತು ಬರುತ್ತಾ ಇದೆ. ಇವತ್ತಿಗೂ ಕೂಡ ನಮ್ಮ ಕುತ್ತಾರ ಗುತ್ತಿನವರು ನಮ್ಮ ಹಟ್ಟಿಯಲ್ಲಿ ಒಂದು ಎಮ್ಮೆಯೋ ಒಂದು ದನವೋ ಕರು ಹಾಕಿದರು. ಮೊದಲು ಕೊರಗಜ್ಜನಿಗೆ ಒಂದು ತೆಂಗಿನಕಾಯಿ ಹೊಡೆಯುವಂತಹ ಕ್ರಮ. ಅಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ಮೇಲೆ ಒಂದು ಗುಡ್ಡದಲ್ಲಿ ಒಂದು ಕಲ್ಲು ಈಗಲೂ ಉಂಟು, ಅಲ್ಲಿ ಹೊಡೆಯುತ್ತಾ ಇರುವಂತದ್ದು. ನಮ್ಮ ಹಟ್ಟಿಗೆ ಬಾಗಿಲು ಇಲ್ಲ. ಕೊರಗಜ್ಜ ನಮ್ಮನ್ನು ಅಲ್ಲಿ ಕೋಲದಲ್ಲಿ ಹೇಳುವಾಗ ಇದಕ್ಕೆ ಬಾಕಿಲ್ಲ ಯಾನೆ ಕುಲಕ್ಕೆ ಮೇಕುಲ ಯಾನೆ ಅಂತ ಹೇಳುತ್ತಾನೆ. ನಮ್ಮ ಕುತ್ತಾರ ಪದವಿನ ಬರಳಿಯಲ್ಲಿ ಹಿಂದೆ ಎಲ್ಲ ದೊಡ್ಡ ಕಾಡುಗಳು ಇತ್ತು, ಹುಲಿ ಎಲ್ಲ ಇತ್ತಂತೆ. ಆದರೂ ಕೂಡ ನಮ್ಮ ಈ ಕುತ್ತಾರ ಗುತ್ತಿನ ಒಂದೇ ಒಂದು ಹಸು ದನ ಯಾವ ಇಷ್ಟರವರೆಗೆ ಹುಲಿ ಹಿಡಿದದ್ದು ಇಲ್ಲ.